ಸೊ ಹೆಲೋ ಎವ್ರಿವನ್. ಈ ವಿಡಿಯೋದಲ್ಲಿ ನಾವು ಆಸಿಡ್ಸ್ ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಬಗ್ಗೆ ಓದೋಣ. ಓಕೆ, ಸೊ ಇದು ಬುಕ್ ರೀಡಿಂಗ್ ಆಗಿರುತ್ತೆ. ಅಂದರೆ ಪ್ಯೂರ್ ಆಗಿ ಪಾಯಿಂಟ್ ಟು ಪಾಯಿಂಟ್ ಬುಕ್ಕಲ್ಲಿ ಏನೇನು ಪಾಯಿಂಟ್ ಇದೆಯೋ ಅದನ್ನೆಲ್ಲ ಓದ್ಕೋತಾ ಹೋಗ್ತೀನಿ, ಅಲ್ಲೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಯು ಹ್ಯಾವ್ ಲರ್ನ್ಡ್ ಇನ್ ಯುವರ್ ಪ್ರೀವಿಯಸ್ ಕ್ಲಾಸಸ್ ದಟ್ ದ ಸೋರ್ ಆ್ಯಂಡ್ ಬಿಟರ್ ಟೇಸ್ಟ್ ಆಫ್ ದ ಫುಡ್ ಆರ್ ಡ್ಯೂ ಟು ಆಸಿಡ್ಸ್ ಆ್ಯಂಡ್ ಬೇಸಸ್. ಓಕೆ, ಸೊ ಮುಂಚೆ ಕ್ಲಾಸಸ್ಸಲ್ಲಿ ಅಂದರೆ 8 ಮತ್ತು 9 ಕ್ಲಾಸಸ್ಸಲ್ಲಿ ನೀವು ಓದಿದಿರಂತೆ. ಓಕೆ, ಸೋರ್ ಅಂದರೆ ಏನು? ಹುಳಿ ಟೇಸ್ಟ್ ಯಾವ್ದಾಗಿರುತ್ತೆ? ಆ್ಯಸಿಡ್ಸಿಂದ ಆಗಿರುತ್ತೆ. ಸೊ ಬಿಟರ್ ಅಂದರೆ ಏನು? ಕಹಿ ಟೇಸ್ಟ್ ಯಾವುದಾಗಿರುತ್ತೆ? ಬೇಸಸ್ಸಿಂದ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟಲ್ಲಿ ನಿಮ್ಮ ಫ್ಯಾಮಿಲಿ ಯಾರೋ ಒಬ್ಬರಿಗೆ ಆ್ಯಸಿಡಿಟಿ ಪ್ರಾಬ್ಲಮ್ ಇದೆ ಅಂತ, ಯಾರೋ ಒಬ್ಬರಿಗೆ ಬೇಡ, ನಿಮಗೆ ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಅವಾಗ ನಿಮ್ಮ ಮನೇಲಿ ಸೊಲ್ಯೂಷನ್ ಆಗಿ ನಿಮ್ಗೆ ಏನು ಕೊಡ್ತಾರೆ? ನಿಮಗೆ ನಿಂಬೆ ಹುಳಿ ಕೊಡ್ತಾರಾ, ಅಥವಾ ವಿನೆಗರ್ ಕೊಡ್ತಾರಾ, ಅಥವಾ ಬೇಕಿಂಗ್ ಸೋಡಾ ಕೊಡ್ತಾರಾ? ಸೊ ನಿಮಗೆ ಬೇಸಿಕಲಿ ಬೇಕಿಂಗ್ ಸೋಡಾ ಕೊಡ್ತಾರೆ. ಸೊ ಬೇಕಿಂಗ್ ಸೋಡಾ ಯಾಕೆ ಕೊಡ್ತಾರೆ? ಯಾಕಂದರೆ ಬೇಕಿಂಗ್ ಸೋಡಾ ಏನಿದೆಯಲ್ಲ, ಇದೊಂದು ಬೇಸ್. ಓಕೆ, ಬಟ್ ಈ ಸ್ಟಮಕಲ್ಲಿರೋದು ಆ್ಯಸಿಡ್, HCl ಗ್ಯಾಸು. ಓಕೆ, ಸೊ ಎರಡು ರಿಯಾಕ್ಷನ್ ಆಗಿ ನಮಗೆ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಬರುತ್ತೆ. ಅದನ್ನು ಮುಂದೆ ಸ್ಟಡಿ ಮಾಡ್ತೀವಿ. ಅದು ಈ HCl ಎಫೆಕ್ಟ್ನ ನೆಲಿಫೈ ಮಾಡುತ್ತೆ. ಸೊ ಲೇಟರ್ you have already know that the acids are sour in taste and change the color of the blue litmus to red. Okay, so whereas bases are bitter and change the color of the red litmus to blue. Okay, ಸೊ ಬೇಸಿಕಲಿ ಲಿಟ್ಮಸ್ ಏನಿರುತ್ತಲ್ಲ, ಅದು ಫಸ್ಟಿಗೆ ಪರ್ಪಲ್ ಕಲರಲ್ಲಿ ಇರುತ್ತೆ. ಓಕೆ, ಆ ಲಿಟ್ಮಸ್ ಪೇಪರಿಗೆ ನಾವು ಬೇಸ್ ಹಾಕಿದಾಗ ಅದು ಬ್ಲೂ ಕಲರಿಗೆ ಕನ್ವರ್ಟ್ ಆಗುತ್ತೆ. ಅದೇ ಆ್ಯಸಿಡ್ ಹಾಕಿದಾಗ ರೆಡ್ ಕಲರಿಗೆ ಕನ್ವರ್ಟ್ ಆಗುತ್ತೆ. ಸೊ ಇದೊಂಥರ ಇಂಡಿಕೇಟರ್ ಥರ ಯೂಸ್ ಆಗ್ತಿಲ್ವಾ? ಸೊ ಅದಕ್ಕೆ ನಾವು ಇದನ್ನು ಆ್ಯಸಿಡ್ ಬೇಸ್ ಇಂಡಿಕೇಟರ್ ಅಂತ ಕರಿತೀವಿ. ಓಕೆ, ಸೊ ಇಂಡಿಕೇಟರ್ಸ್ ಅಂದರೆ ಅದೇನು ದೊಡ್ಡದಲ್ಲ, ಅದು ಈ ಆ್ಯಸಿಡ್ ಮತ್ತು ಬೇಸಸ್ನ ಇಂಡಿಕೇಟ್ ಮಾಡೋಕ್ಕೆ ಯೂಸ್ ಮಾಡುತ್ತಲ್ಲ, ನಮಗೆ ಗೊತ್ತಾಗೋಕ್ಕೆ. ಸೊ ಅದಕ್ಕೆ ಇಂಡಿಕೇಟರ್ ಅಂತ ಕರಿತೀವಿ. ಓಕೆ, ಸೊ ಇದರಲ್ಲಿ ನಾವು ಆಲ್ಫ್ಯಾಕ್ಟರಿ ಇಂಡಿಕೇಟರ್ ಅಂತ ಬರುತ್ತೆ. ಓಕೆ, ಆಲ್ಫ್ಯಾಕ್ಟರಿ ಅಂದರೆ ಸ್ಮೆಲ್ಲಿಂದ ಕಂಡುಹಿಡಿಯೋ ಥರದ್ದು. ಆಮೇಲೆ ಈ ಕಲರ್ ಚೇಂಜಿಂದ ಕಂಡುಹಿಡಿಯೋ ಥರದ್ದು, ಎರಡನೇ ಆಯಿತು. ಸೊ ಈ ಕಲರ್ ಚೇಂಜಲ್ಲೂ ಆರ್ಟಿಫಿಷಿಯಲ್ಲು, ನ್ಯಾಚುರಲ್ ಅಂತ ಬರ್ತವೆ. ಓಕೆ, ಸೊ ನ್ಯಾಚುರಲ್ಲು ಮತ್ತು ಆರ್ಟಿಫಿಷಿಯಲ್. ಸೊ ನ್ಯಾಚುರಲ್ ಅಂದರೆ ಏನು? ನ್ಯಾಚುರಲ್ ಅಂದರೆ ನ್ಯಾಚುರಲಾಗಿ ಪ್ಲ್ಯಾಂಟಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋದು. ಸೊ ಲಿಟ್ಮಸ್ ಸೊಲ್ಯೂಷನ್ ಏನಿದೆಯಲ್ಲ, ಅದು ನ್ಯಾಚುರಲಾಗಿ ಪ್ಲ್ಯಾಂಟಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋದು. ಸೊ ಲಿಟ್ಮಸ್ ಈಸ್ ಎ ಪರ್ಪಲ್ ಡೈ ವಿಚ್ ಇಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಲೈಕನ್. ಓಕೆ, ಆ್ಯಂಡ್ ಎ ಪ್ಲ್ಯಾಂಟ್ ವಿಚ್ ಬಿಲಾಂಗ್ ಟು ದ ಡಿವಿಷನ್ ಥ್ಯಾಲೋಫೈಟಾ. ಸೊ ಲೈಕನ್ ಅಂದರೆ ನಿಮಗೆ ಈಗ ಅಡಿಕೆ ಮರ ನೋಡಿರ್ಬೋದು, ತೆಂಗಿನ ಮರ ನೋಡಿರ್ಬೋದು, ಅದ್ರ ಮೇಲೆ ಬಿಳಿ ಥರದ ಒಂದು ಪ್ಯಾಚ್ ಇರುತ್ತಲ್ಲ, ಅದಕ್ಕೆ ಲೈಕನ್ ಅಂತ ಕರಿತೀವಿ. ಓಕೆ, ಸೊ ಆ ಪ್ಲ್ಯಾಂಟಿಂದ ನಾವು ಈ ಲಿಟ್ಮಸ್ ಸೊಲ್ಯೂಷನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಓಕೆ, ಸೊ ಇಟ್ ಬಿಲಾಂಗ್ಸ್ ಟು ಥ್ಯಾಲೋಫೈಟಾ ಅಂತ ಕೊಟ್ಟಿದ್ದಾರೆ. ಸೊ ಇದೇನು ಸರ್ ಇದು ಡಿವಿಷನ್ ಅಂತೆ, ಥ್ಯಾಲೋಫೈಟಾ ಏನಿದು ಅಂತ ಕೇಳಿದರೆ, ಸೊ ಬೇಸಿಕಲಿ ಎಲ್ಲ ಆರ್ಗ್ಯಾನಿಸಮ್ಸ್ನ ನಾವು ಡಿಫ್ರೆಂಟ್ ಸ್ಟೇಜಸ್ ಮೇಲೆ ಬೇಸ್ಡ್ ಆನ್ ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್, ಸ್ಪೀಸಿಸ್ಸು, ಜೀನಸ್ಸು, ಫ್ಯಾಮಿಲಿ, ಆರ್ಡರ್, ಕ್ಲಾಸು, ಡಿವಿಷನ್ನು, ಕಿಂಗ್ಡಮ್ಮು, ಡೊಮೈನು, ಈ ರೀತಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ನಿಮ್ಮ ಮಟ್ಟಿಗೆ ಅಂದರೆ SSLC ಮಟ್ಟಿಗೆ ಇದೆಲ್ಲ ಬೇಡ, ಇದೆಲ್ಲ ನೀವು ಫಸ್ಟ್ ವ್ಯೂದಲ್ಲಿ ಕಲಿತೀರ. ಸೊ ಒಂದು ಸುಮ್ಮನೆ ಎಕ್ಸಾಂಪಲ್ ಕೊಡಬೇಕು ಅಂದರೆ, ನಾವು ಸ್ಪೀಸಿಸಲ್ಲಿ ನಮ್ಮದು ಹ್ಯೂಮನ್ಸಿಂದ ಏನು ಗೊತ್ತಾ, ಸೇಪಿಯನ್ಸ್ ಅಂತ ಬರುತ್ತೆ, ಸೇಪಿಯನ್ಸ್. ಓಕೆ, ಅದೇ ಜೀನಸಲ್ಲಿ ಹೋಮೋ ಸೇಪಿಯನ್ಸ್. ಓಕೆ, ಬಟ್ ಜೀನಸಲ್ಲಿ ಬರೀ ಸೇಪಿಯನ್ಸ್ ಅಷ್ಟೇ ಬರಲ್ಲ, ಅಂದರೆ ನಾವಷ್ಟೇ ಬರಲ್ಲ, ಅದರಲ್ಲಿ ಹೋಮೋ ಎರೆಕ್ಟಸ್ ಈ ರೀತಿ ಎಲ್ಲ ಬರ್ತಾ ಹೋಗುತ್ತೆ. ಅಂದರೆ ಸ್ವಲ್ಪ ಸಿಮಿಲರ್ ಪ್ರಾಪರ್ಟೀಸ್ ಏನೇನು ಬರ್ತಾ ಹೋಗುತ್ತೆ, ಅದನ್ನು ನಾವು ಡಿಫ್ರೆಂಟ್ ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡ್ತೀವಿ. ಓಕೆ, ತುಂಬ ಹೆಚ್ಚಿಗೆ ಪ್ರಾಪರ್ಟಿ ಸಿಮಿಲರ್ ಇದ್ದಾರೆ ಸ್ಪೀಸೀಸು, ಅದಕ್ಕಿಂತ ಸ್ವಲ್ಪ ಕಡಿಮೆ ಇದ್ದಾರೆ ಜೀನಸ್ಸು, ಇದೇ ರೀತಿ ಡಿವಿಷನ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಅದೇ ರೀತಿ ಇಲ್ಲಿ ಡಿವಿಷನ್ ಏನಿದೆ, ಇದು ಥ್ಯಾಲೋಫೈಟಾ ಡಿವಿಷನಿಗೆ ಬರುತ್ತೆ. ಸೊ ಥ್ಯಾಲೋಫೈಟಾ ಡಿವಿಷನ್ ಬೇಸಿಕಲಿ ತುಂಬ ಪ್ರಿಮಿಟಿವ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು, ಹೆಚ್ಚಿಗೆ ಡೆವಲಪ್ಮೆಂಟ್ ಇರಲ್ಲ, ಆ ರೀತಿ ಡಿವಿಷನ್ ಇದು. ಓಕೆ, ಸೊ ಇದೆಲ್ಲ ಏನು ಇಂಪಾರ್ಟೆಂಟ್ ಇಲ್ಲ, ನೀವು ಸುಮ್ಮನೆ ಲಿಟ್ಮಸ್ ಸೊಲ್ಯೂಷನ್ ಅನ್ನೋದೊಂದು ಪರ್ಪಲ್ ಡೈಗೆ. ಸೊ ಇದನ್ನು ಲೈಕನ್ ಅನ್ನೋ ಪ್ಲ್ಯಾಂಟಿಂದ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅಂತ ತಿಳ್ಕೊಂಡ್ರೆ ಸಾಕು. ಸೊ ಇಟ್ ಈಸ್ ಕಾಮನ್ಲಿ ಯೂಸ್ಡ್ ಆಸ್ ಅ ಇಂಡಿಕೇಟರ್. ಓಕೆ,
ಸೊ ಇದನ್ನೆಲ್ಲ ಹೇಳಿದೆ ಇಂಡಿಕೇಟರ್ ಆಗಿ ಹೇಗೆ ಯೂಸ್ ಆಗುತ್ತೆ ಅಂತ. ಸೊ ಲೇಟರ್ ಇನ್ನೊಂದು ಇಂಡಿಕೇಟರ್ ಕೊಟ್ಟಿದ್ದಾರೆ, ಟರ್ಮರಿಕ್. ಓಕೆ, ಸ್ಟೈನ್ ಆಫ್ ಕರಿ ಏನಿರುತ್ತೆ ಅದ್ರಲ್ಲಿ ಮೇನಾಗಿ ಟರ್ಮರಿಕ್ ಇರುತ್ತೆ. ಸೊ ಅದು ಆ್ಯಸಿಡಿಕ್ ಅಥವಾ ನ್ಯೂಟ್ರಲ್ ಮೀಡಿಯಮಲ್ಲಿ ಅದು ಯೆಲ್ಲೋ ಕಲರಲ್ಲಿ ಇರುತ್ತೆ. ಓಕೆ, ಸೊ ಅದಕ್ಕೆ ಬೇಸಿಕ್ ಮೀಡಿಯಮ್ ಬಂದಾಗ ಅದು ರೆಡ್ಡಿಶ್ ಬ್ರೌನ್ ಕಲರ್ಗೆ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಸೋಪ್ ಏನಿದೆಯಲ್ಲ ಅದು ಬೇಸಿಕ್ ಮೀಡಿಯಮ್ಮು. ಸೊ ಈ ಟರ್ಮರಿಕ್ನ ಯಾವಾಗ ನಾವು ಸೋಪ್ ಜೊತೆ ಮಿಕ್ಸ್ ಮಾಡ್ತೀವಿ ಆವಾಗ ಏನಾಗುತ್ತೆ, ಸೊ ಆವಾಗ ಇದು ರೆಡ್ಡಿಶ್ ಬ್ರೌನ್ ಕಲರ್ಗೆ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಮತ್ತೆ ಇವರು ವಾಟ್ರ್ ಹಾಕ್ತಾರೆ ಅಂತ, ತುಂಬ ವಾಟ್ರ್ ಹಾಕ್ತಾರೆ. ಅವಾಗ ಏನಾಗುತ್ತೆ, ಅವಾಗ ಈ ಸೋಪ್ ಏನಿರುತ್ತೆ ಅದು ವಾಶ್ ಔಟ್ ಆಗ್ತಾ ಹೋಗುತ್ತೆ. ಸೊ ಅವಾಗ ಅದು ನ್ಯೂಟ್ರಲ್ ಕಂಡೀಷನ್ ಬರ್ತಾ ಹೋಗುತ್ತೆ. ಅದು ನಾರ್ಮಲ್ ಫಾರ್ಮ್ ಯಾವುದು ಯೆಲ್ಲೋ ಕಲರ್ ಅಲ್ವಾ, ಸೊ ಯೆಲ್ಲೋ ಕಲರ್ ಮತ್ತೆ ವಾಪಸ್ ಬರುತ್ತೆ. ಓಕೆ, ಸೊ ಇಲ್ಲಿ ಮತ್ತು ತುಂಬ ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ನೀವು ಓದ್ಕೋಬೋದು. ಸೊ ಫಾರ್ ಎಕ್ಸಾಂಪಲ್ ದೇರ್ ಆರ್ ಮೆನಿ ನ್ಯಾಚುರಲ್ ಇಂಡಿಕೇಟರ್ಸ್ ಲೈಕ್ ರೆಡ್ ಕ್ಯಾಬೇಜ್ ಲೀವ್ಸ್ ಅಂತೆ, ಟರ್ಮರಿಕ್ ಅಂತೆ, ಕಲರ್ಡ್ ಪೆಟಲ್ಸ್ ಆಫ್ ಸಮ್ ಫ್ಲವರ್ಸ್ ಸಚ್ ಆಸ್ ಹೈಡ್ರಾಂಜಿಯಾ ಅಂತೆ, ಪೆಟೂನಿಯಾ ಅಂತೆ, ಜೆರಾನಿಯಮ್ ಅಂತೆ. ಓಕೆ, ಸೊ ಇವನ್ನೆಲ್ಲ ಒಂದ್ಸತಿ ತಿಳ್ಕೊಳ್ಳಿ. ಸೊ ಒಂದು ಪೇಜನ್ನೇನೋ ಇವಾಗ ಮುಗಿಸಿದ್ವಿ. ಸೊ ಇವಾಗ ಈ ಪೇಜಲ್ಲಿ ಇನ್ನೇನು ಇಂಪಾರ್ಟೆಂಟ್ ಇದೆ ಅಂತ ಇನ್ನೊಂದ್ಸತಿ ರಿವಿಷನ್ ಮಾಡೋಣ. ಓಕೆ, ಸೊ ಫಸ್ಟಿಗೆ ನಿಮ್ಮ ಮನೇಲಿ ಯಾರಿಗಾರು ಆ್ಯಸಿಡಿಟಿ ಆಗಿದೆ, ಸೊ ನಿಮಗೆ ಆ್ಯಸಿಡಿಟಿ ಆಗಿದೆ ಅಂತ ಹೇಳಿದರೆ ಅವಾಗ ಸೊಲ್ಯೂಷನಾಗಿ ಏನು ಕೊಡ್ತೀವಿ, ಬೇಕಿಂಗ್ ಸೋಡಾ ಕೊಡ್ತೀವಿ. ಯಾಕಂದರೆ ಬೇಕಿಂಗ್ ಸೋಡಾ ಒಂದು ಬೇಸು. ಸೊ ಆ್ಯಸಿಡಿಟಿ ಆಗೋದು ಸ್ಟಮಕ್ಕಲ್ಲಿರೋ HCl ಅನ್ನೋ ಆ್ಯಸಿಡಿಂದ. ಓಕೆ, ಸೊ ಎರಡು ರಿಯಾಕ್ಷನ್ ಆಗಿ ನಿಮಗೆ ಆ್ಯಸಿಡಿಟಿಯಿಂದ ರಿಲೀಫ್ ಸಿಗುತ್ತೆ. ಓಕೆ, ಅದೇನು ರಿಯಾಕ್ಷನ್ ಅಂತ ಮುಂದೆ ಸ್ಟಡಿ ಮಾಡ್ತೀವಿ. ಸೊ ಇದಾಯಿತು. ಸೊ ಲೇಟರು ಇಂಡಿಕೇಟರ್ಸ್. ಓಕೆ, ಸೊ ಇಂಡಿಕೇಟರ್ಸ್ ಬೇಸಿಕಲಿ ನಮಗೆ ಆ್ಯಸಿಡಾ ಬೇಸಾ ಅಂತ ಹೇಳೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಲಿಟ್ಮಸ್ಸು ಫಸ್ಟಿಗೆ ಪರ್ಪಲ್ ಕಲರಲ್ಲಿರುತ್ತೆ, ಅದು ಬೇಸಿಕ್ ಮೀಡಿಯಮ್ ಸಿಕ್ಕಾಗ ಅದು ಬ್ಲೂ ಕಲರ್ ಆಗುತ್ತೆ. ಸೊ ಸಿಮಿಲರ್ಲಿ ಅದು ಆ್ಯಸಿಡಿಕ್ ಮೀಡಿಯಮ್ ಸಿಕ್ಕಾಗ ಅದು ರೆಡ್ ಕಲರ್ ಆಗುತ್ತೆ. ಓಕೆ, ಸೊ ಟರ್ಮರಿಕ್ ಏನಂದರೆ ಅದು ನ್ಯೂಟ್ರಲ್ ಅಥವಾ ಆ್ಯಸಿಡಿಕ್ ಮೀಡಿಯಮಲ್ಲಿ ಯೆಲ್ಲೋ ಕಲರ್ ಇರುತ್ತೆ. ಸೊ ಅದಕ್ಕೆ ಬೇಸಿಕ್ ಕಂಡೀಷನ್ ಸಿಕ್ಕಾಗ ಅದು ರೆಡ್ಡಿಶ್ ಬ್ರೌನ್ ಕಲರ್ಗೆ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಸ್ವಲ್ಪ ಸಿಂಥೆಟಿಕ್ ಇಂಡಿಕೇಟರ್ಸ್ ಸಹ ಕೊಟ್ಟಿದ್ದಾರೆ, ಲೈಕ್ ಮಿಥೈಲ್ ಆರೆಂಜು, ಫಿನಾಪ್ತಲೀನು, ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಆಮೇಲೆ ಲಿಟ್ಮಸ್ ಸೊಲ್ಯೂಷನ್, ಇದು ಲೈಕನಿಂದ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್, you have been provided with 3 test tubes. One of them contains distilled water and the other 2 contains acidic and basic solutions. Okay, if you are given only red litmus paper, how will you identify the contents of each test tubes? Okay, so ಇದೇನು ಕಷ್ಟ ಇಲ್ಲ, ತುಂಬ ಈಸಿ. ರೆಡ್ ಲಿಟ್ಮಸ್ ಪೇಪರ್ ಇದೆ. ಸೊ ನಿಮಗೆ ಡಿಸ್ಟಿಲ್ ವಾಟರ್ ಕೊಟ್ಟಾಗ, ಡಿಸ್ಟಿಲ್ ವಾಟರಲ್ಲಿ ರೆಡ್ ಲಿಟ್ಮಸ್ ಪೇಪರ್ ಕೊಟ್ಟರೆ ಏನಾಗುತ್ತೆ, ಏನೂ ರಿಯಾಕ್ಷನ್ ಆಗಿರಲ್ಲ. ಓಕೆ, ಅದು ಏನಿರುತ್ತೋ ಅಷ್ಟೇ ಇರುತ್ತೆ. ಸೊ ಲೇಟರು ಆ್ಯಸಿಡಿಕ್ ಕಂಡೀಷನ್ ಕೊಟ್ಟಾಗ ರೆಡ್ ಲಿಟ್ಮಸ್ಸೇ ಇರುತ್ತೆ. ಲೇಟರ್ ಬೇಸಿಕ್ ಸೊಲ್ಯೂಷನ್ ಹಾಕಿದಾಗ ಏನಾಗುತ್ತೆ, ಸೊ ಬೇಸಿಕ್ ಸೊಲ್ಯೂಷನಿಗೆ ಹಾಕಿದಾಗ ರೆಡ್ ಲಿಟ್ಮಸ್ ಏನಾಗುತ್ತೆ, ಬ್ಲೂ ಕಲರ್ಗೆ ಕನ್ವರ್ಟ್ ಆಗುತ್ತೆ. ಓಕೆ, ಇಷ್ಟೇ, ಸಿಂಪಲ್ ಇದು. ಸೊ ಅಂಡರ್ಸ್ಟ್ಯಾಂಡಿಂಗ್ ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್. ಸೊ ಇಲ್ಲಿ ಮತ್ತೊಂದು ಯಾವುದೋ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸೊ ಕಲೆಕ್ಟ್ ದ ಫಾಲೋಯಿಂಗ್ ಸೊಲ್ಯೂಷನ್ಸ್ ಫ್ರಮ್ ದ ಸೈನ್ಸ್ ಲ್ಯಾಬೊರೇಟ್ರಿ. ಓಕೆ, ನಿಮ್ಮ ಕಾಲೇಜಲ್ಲಿ ಏನಿದ್ರೆ ಕಲೆಕ್ಟ್ ಮಾಡ್ಕೊಳ್ಳಿ, ಕಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಅಲ್ಲೇ ಮಾಡಿ, ತುಂಬ ಡೇಂಜರು. ಈ HClನ ಕೈ ಮೇಲೆ ನೀವು ಹಾಕ್ಕೊಂಡ್ರಿ ಅಂದರೆ ಫುಲ್ ಉರಿ ಆಗುತ್ತೆ. ಓಕೆ, ಸೊ HCl ಅಂತೆ, H2SO4 ಅಂತೆ, ನೈಟ್ರಿಕ್ ಆ್ಯಸಿಡ್ ಅಂತೆ, ಅಸಿಟಿಕ್ ಆ್ಯಸಿಡ್ಡು. ಓಕೆ, ಆಮೇಲೆ ಸೋಡಿಯಂ ಹೈಡ್ರಾಕ್ಸೈಡು, ಇದನ್ನೆಲ್ಲದನ್ನೂ ಕಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಪುಟ್ ಎ ಡ್ರಾಪ್ ಆಫ್ ಈಚ್ ಆಫ್ ದ ಅಬೋವ್ ಸೊಲ್ಯೂಷನ್ ಆನ್ ಎ ವಾಚ್ ಗ್ಲಾಸ್ 1 by 1 and test with a drop of indicator shown in the table 2.1. ಓಕೆ, ಟೆಸ್ಟ್ ಮಾಡ್ತೀವಿ. ಆಮೇಲೆ ವಾಟ್ ಚೇಂಜಸ್ ಇನ್ ದ ಕಲರ್ ಟು ಅಬ್ಸರ್ವ್. ಓಕೆ, ಸೊ ಇದರಲ್ಲಿ ಈ HCl ಏನಿದೆಲ್ಲ ಇಲ್ಲಿ ರೌಂಡ್ ಮಾಡ್ತೀನಿ ನೋಡಿ, ಬ್ಲೂ ಕಲರ್ ರೌಂಡ್ ಮಾಡಿದ್ದಲ್ಲ ಆ್ಯಸಿಡ್. ಓಕೆ, ಇವೆಲ್ಲ ಆ್ಯಸಿಡ್ಸ್. ಆಮೇಲೆ ಮತ್ತೊಂದು ಯಾವುದು ರೆಡ್ ಬೇಡ, ಗ್ರೀನಲ್ಲಿ ಮಾಡ್ತೀನಿ. ಸೊ ಗ್ರೀನ್ ಕಲರಲ್ಲಿ ಮಾಡಿದ್ದಲ್ಲ ಬೇಸ್. ಓಕೆ, ಸೊ
ಗ್ರೀನ್ ಏನು ಬೇಸು, ಸೊ ಬ್ಲೂ ಕಲರಿಂದು ಆ್ಯಸಿಡ್. ಓಕೆ ಓಕೆ ಸೊ ಇವಾಗ ನಿಮಗೆ ರೆಡ್ ಲಿಟ್ಮಸಲ್ಲಿ ಏನೇನಾಗುತ್ತೆ ಅಂತ ಗೊತ್ತು. ರೆಡ್ ಲಿಟ್ಮಸಲ್ಲಿ ನಾವು ರೆಡ್ ಕಲರ್ ಹಾಕಿದರೆ ರೆಡ್ಡೇ ಇರುತ್ತೆ. ಅದೇ ಬ್ಲೂ ಕಲರ್, ಅದೇ ನಮ್ಮ ಬೇಸನ್ ಹಾಕಿದರೆ ಬ್ಲೂ ಕಲರ್ ಕನ್ವರ್ಟ್ ಆಗುತ್ತೆ. ಓಕೆ, ಸಿಮಿಲರ್ಲಿ ಇಲ್ಲಿ ಯಾವುದಾದ್ರು ಬ್ಲೂ ಕಲರಲ್ಲಿ ಬರ್ತಿದ್ದೀನಲ್ಲ, ಬ್ಲೂ ಒಂದೇ ಅಂತ ಸುಮ್ಮನೆ ಬ್ಲೂ ಅಂತ ಬೇಡ, ಮತ್ತು ಕನ್ಫ್ಯೂಸ್ ಆದರೆ ಕಷ್ಟ ನೀವು. ಓಕೆ, ಇದು ರೆಡ್ ಕಲರಲ್ಲೇ ಬರ್ಬಿಡೋಣ. ರೆಡ್ ಕಲರ್ ಇದೆ, ಅದು ಆ್ಯಸಿಡ್. ಓಕೆ, ಸೊ ಇವೆಲ್ಲ ಆ್ಯಸಿಡ್. ಓಕೆ, ಸೊ ಇಲ್ಲಿ ರೆಡ್ ಕಲರ್ದು ಏನೇನಿದೆಯಲ್ಲ, ಸೊ ಆ ರೆಡ್ ಕಲರ್ದೆಲ್ಲ ನಾವು ಬ್ಲೂ ಲಿಟ್ಮಸ್ಸಿಗೆ ಹಾಕಿದಾಗ ಅದು ರೆಡ್ ಕಲರ್ಗೆ ಕನ್ವರ್ಟ್ ಆಗಿದೆ. ರೆಡ್ ಕಲರ್ ಅಂದರೆ ಇಲ್ಲಿ ರೆಡ್ ರೌಂಡ್ ಮಾಡಿದ್ದೀನಲ್ಲ, ಇವೆಲ್ಲ ಬ್ಲೂ ಲಿಟ್ಮಸ್ಸಿಗೆ ಹಾಕಿದಾಗ ನಮಗೆ ರೆಡ್ ಕಲರ್ ಬರುತ್ತೆ. ಸಿಮಿಲರ್ಲಿ ಗ್ರೀನ್ ಕಲರ್ ಏನು ರೌಂಡ್ ಮಾಡಿದ್ದೀನಲ್ಲ, ಇದನ್ನೆಲ್ಲ ರೆಡ್ ಲಿಟ್ಮಸ್ಸಿಗೆ ಹಾಕಿದಾಗ ನಮಗೆ ಯಾವ ಕಲರ್ ಬರುತ್ತೆ? ಬ್ಲೂ ಕಲರ್ ಬರುತ್ತೆ. ಓಕೆ, ಸೊ ಸಿಮಿಲರ್ಲಿ ಫಿನಾಪ್ತಲೀನಲ್ಲೂ ಈ ಆ್ಯಸಿಡ್ಸ್ ಏನೇನಿದ್ದಾವೆ, ಈ ರೆಡ್ ಕಲರ್ ಎಲ್ಲ ಆ್ಯಸಿಡ್ಸ್. ಓಕೆ, ಇದನ್ನ ಹಾಕಿದಾಗ ನಮಗೆ ಫಿನಾಪ್ತಲಿನಲ್ಲಿ ಕಲರ್ಲೆಸ್ ಸೊಲ್ಯೂಷನ್ ಬರುತ್ತೆ. ಓಕೆ, ಅಂದರೆ ಕಲರ್ಲೆಸ್, ಯಾವುದೇ ಕಲರ್ ಇಲ್ಲ. ಸೊ ಅದೇ ನಾವು ಮಿಥೈಲ್ ಆರೆಂಜಲ್ಲಿ ಹಾಕಿದಾಗ ರೆಡ್ ಕಲರ್ ಬರುತ್ತೆ. ಓಕೆ, ಸೊ ಸಿಮಿಲರ್ಲಿ ಬೇಸಿಕ್ಕು ಫಿನಾಪ್ತಲೀನಲ್ಲಿ ಬೇಸ್ ಹಾಕಿದಾಗ ನಮಗೆ ಪಿಂಕ್ ಕಲರ್ ಬರುತ್ತೆ. ಅದೇ ಮಿಥೈಲ್ ಆರೆಂಜಲ್ಲಿ ಬೇಸಿಗೆ ಹಾಕಿದಾಗ ನಮಗೆ ಯೆಲ್ಲೋ ಕಲರ್ ಬರುತ್ತೆ. ಓಕೆ, ಸೊ ಇದನ್ನೆಲ್ಲ ನೆನ್ಪಿಟ್ಕೋಬೇಕಷ್ಟೆ. ಫಿನಾಪ್ತಲೀನಲ್ಲಿ ಏನಾಗುತ್ತೆ, ಆ್ಯಸಿಡಿಕ್ ಕಂಡೀಷನಲ್ಲಿ ಕಲರ್ಲೆಸ್ ಇರುತ್ತೆ, ಬೇಸಿಕ್ ಕಂಡೀಷನಲ್ಲಿ ಪಿಂಕ್ ಕಲರ್ ಆಗುತ್ತೆ. ಸೊ ಸಿಮಿಲರ್ಲಿ ಮಿಥೈಲ್ ಆರೆಂಜಲ್ಲಿ ಏನಾಗುತ್ತೆ, ಆ್ಯಸಿಡಿಕ್ ಕಂಡೀಷನಲ್ಲಿ ರೆಡ್ ಕಲರ್ ಇರುತ್ತೆ, ಬೇಸಿಕ್ ಕಂಡೀಷನಲ್ಲಿ ಯೆಲ್ಲೋ ಕಲರ್ ಇರುತ್ತೆ. ಓಕೆ, ಒಂದು ಕಡೆ ಬರ್ಕೊಳ್ಳಿ, ಒಂದು 2 ಸತಿ ಓದಿ, ಎಲ್ಲ ಈಸಿಯಾಗಿ ಕ್ಲಿಯರ್ ಆಗುತ್ತೆ. ಸೊ these indicators tell us whether a substance is acidic or basic by change in color. So there are some substances whose odor changes in the acidic or basic media. Okay, so these are called as olfactory indicators. So there are some substances whose odor changes in acidic or basic media. ಅಂದರೆ ಸ್ಮೆಲ್ ಏನಿರುತ್ತೆ, ವಾಸನೆ ಬರುತ್ತಲ್ವಾ, ಸೊ ಆ ಸ್ಮೆಲ್ ಚೇಂಜ್ ಆಗುತ್ತೆ ಅಂತ ಇನ್ ಆಸಿಡಿಕ್ ಮತ್ತು ಬೇಸಿಕ್ ಮೀಡಿಯಾ. ಸೊ ಅದಕ್ಕೆ ನಾವು ಓಲ್ಫ್ಯಾಕ್ಟರಿ ಇಂಡಿಕೇಟರ್ಸ್ ಅಂತ ಕರಿತೀವಿ. ಸೊ ಅದಕ್ಕಾಗಿ ನಿಮ್ಗೆ ಒಂದು ಎಕ್ಸ್ಪೆರಿಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ, ಆನಿಯನ್ಸು, ವೆನಿಲಾ ಮತ್ತು ಕ್ಲೋ ಒಲಿವ್ ಆಯಿಲಿಂದು. ಸೊ ಬೇಸಿಕಲಿ ಏನು ಮಾಡಿದ್ದಾರೆ ಅಂದರೆ, ಇದನ್ನ ಆನಿಯನು, ವೆನಿಲಾ ಮತ್ತು ಕ್ಲೋ ಒಲಿವ್ ತಗೋತಾರೆ. ಸೊ ಅದಕ್ಕೆ ಆ್ಯಸಿಡ್ ಮತ್ತು ಬೇಸನ್ನು ಮಿಕ್ಸ್ ಮಾಡ್ತಾರೆ, ಅಂದರೆ ಡಿಫ್ರೆಂಟ್ ಪೀರಿಯಡ್ಸಲ್ಲಿ. ಸೊ ಅವಾಗ ಏನಾಗುತ್ತೆ ಅಂತ, ಸೊ ಆ್ಯಸಿಡ್ಸ್ ಹಾಕಿದಾಗ ನಿಮಗೆ ಈ ವೆನಿಲಾ ಸ್ಮೆಲ್ ವೆನಿಲಾ ಥರನೇ ಇರುತ್ತೆ, ಆನಿಯನ್ ಸ್ಮೆಲ್ ಆನಿಯನ್ ಥರನೇ ಇರುತ್ತೆ, ಕ್ಲೋ ಸ್ಮೆಲ್ಲು ಕ್ಲೋ ಆಯಿಲ್ ಥರನೇ ಇರುತ್ತೆ. ಬಟ್ ಯಾವಾಗ ಬೇಸ್ ಹಾಕ್ತಿರೋ ಆವಾಗ ಸ್ಮೆಲ್ ಏನಿರುತ್ತೆ ಸ್ವಲ್ಪ ಫೇಡ್ ಆಗ್ತಾ ಹೋಗುತ್ತೆ, ಅಥವಾ ನೀವು ಹೆಚ್ಚಿಗೆ ಬೇಸ್ ಹಾಕಿದ್ರೆ ಅದು ಸ್ಮೆಲ್ ಡಿಸಪಿಯರೇ ಆಗೋಗುತ್ತೆ. ಓಕೆ, ಸೊ ಇದ್ರ ಬೇಸಿಸ್ ಮೇಲೆ ಇದು ನಾವು ಹಾಕಿ ನಮ್ಮ ಹತ್ರ ಅದು ಆ್ಯಸಿಡ್ ಬೇಸ ಅಂತ ನಾವು ತಿಳ್ಕೊಬೋದು. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಓಲ್ಫ್ಯಾಕ್ಟರಿ ಇಂಡಿಕೇಟರ್ಸ್ ಅಂತ ಕರಿತೀವಿ. ಓಕೆ, ಸೊ ಲೇಟರ್ ಸುಮಾರು ಒಂದಿಷ್ಟು ಆ್ಯಕ್ಟಿವಿಟೀಸ್ ಕೊಟ್ಟಿದ್ದಾರೆ. ಹೌ ಡು ಆ್ಯಸಿಡ್ಸ್ ಆ್ಯಂಡ್ ಬೇಸಸ್ ರಿಯಾಕ್ಟಿವ್ ವಿತ್ ಮೆಟಲ್ಸ್. ಓಕೆ, ಸೊ ಇದಕ್ಕೊಂದು ದೊಡ್ಡ ಎಕ್ಸ್ಪೆರಿಮೆಂಟೇ ಕೊಟ್ಟಿದ್ದಾರೆ. ಸೊ ಈ ಎಕ್ಸ್ಪೆರಿಮೆಂಟ್ನ ನಾನು ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಹಿಂದಿನ ಚಾಪ್ಟರ್ ಇದೆಯಲ್ಲ ಅದರಲ್ಲಿ ಅಂದರೆ ನಾನೇನು ಮಾಡಲಿಲ್ಲ, ಬಟ್ ಆ ವಿಡಿಯೋ ಪ್ಲೇ ಮಾಡಿ ತೋರಿಸಿದ್ದೆ. ಓಕೆ, ಇನ್ನೊಂದ್ಸತಿ ಆ ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಬನ್ನಿ. ಸೊ ಆ ವಿಡಿಯೋ ನೋಡ್ಕೊಬಂದಿನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ವಿಡಿಯೋದಲ್ಲಿ ಏನಾಯ್ತು ಅಂದರೆ, ಸ್ಟಾರ್ಟಿಂಗು ಜಿಂಕ್ ಗ್ರಾನ್ಯೂಲ್ಸ್ ಹಾಕಿದ್ರಲ್ವಾ, ಸೊ ಅದಕ್ಕೇನು ಹಾಕಿದ್ರು, ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್. ಓಕೆ, ಅವೆರಡು ಹಾಕಿದಾಗ ನಮಗೆ ಇಲ್ಲಿ ಬಬಲ್ಸ್ ಥರ ಬಂತು.
ಓಕೆ, ಸೊ ಆ ಬಬಲ್ಸ್ನ ನಾವು ಒಂದು ಡೆಲಿವರಿ ಟ್ಯೂಬಿಂದ ಒಂದು ಸೋಪ್ ಸೊಲ್ಯೂಷನಿಗೆ ತರ್ತೀವಿ. ಓಕೆ, ಸೊ ಸೋಪ್ ಸೊಲ್ಯೂಷನ್ ತಂದಾಗ ನಮ್ಗೆ ಇಲ್ಲಿ ಬಬಲ್ಸ್ ಥರ ಮತ್ತೆ ದೊಡ್ಡ ದೊಡ್ಡ ಬಬಲ್ಸ್ ಬಂತು. ಸೊ ಅದನ್ನು ಒಂದು ಕ್ಯಾಂಡಲಿಂದ ಬಸ್ಟ್ ಮಾಡಿದರು. ಸೊ ಕ್ಯಾಂಡಲ್ ತಂದಾಗ ಏನಾಯ್ತು, ಅದು ಪಾಪ್ ಸೌಂಡಿಂದ ಬರ್ನ್ ಆಯಿತು. ಓಕೆ, ಸೊ ಬೇಸಿಕಲಿ ಇದೇನು ಕಷ್ಟವಾದ ಸೊಲ್ಯೂಷನ್ ಅಲ್ಲ. ನಿಮ್ಗೆ ಗೊತ್ತು ಇಲ್ಲಿ ಏನಾಗ್ತಿದೆ ಅಂತ ನಿಮ್ಗೆ ಈಸಿಯಾಗಿ ಗೊತ್ತಲ್ವಾ. ಸೊ ಇಲ್ಲಿ ಜಿಂಕ್ ಇದೆ. ವೆನ್ ಜಿಂಕ್ ಈಸ್ ರಿಯಾಕ್ಟೆಡ್ ವಿತ್ H2SO4. ಓಕೆ, ಸೊ H2SO4 ಜೊತೆ ರಿಯಾಕ್ಟ್ ಆದಾಗ ನಮಗೆ ಈ ಜಿಂಕ್ ಏನು ಮಾಡುತ್ತೆ, ಈ ಹೈಡ್ರೋಜನಿಗೆ ಹೇಳುತ್ತೆ, ನೀನು ನನಗಿಂತ ಕಡಿಮೆ ರಿಯಾಕ್ಟಿವ್ ಇದೆಯಾ, ಸೊ ನೀನು ಏನು ಮಾಡ್ತಿದ್ದೆ SO4 ಜೊತೆಗೆ ನನ್ನ ಜಾಗ ಅದು ಅಂತ ಹೇಳ್ತು. ಸೊ ಆವಾಗ ZnSO4 ಆಗುತ್ತೆ, H2ನ ಲಿಬ್ರೇಟ್ ಮಾಡ್ತಾರೆ. ಓಕೆ, ಸೊ ಇಲ್ಲಿರೋ H2 ಏನೈತಲ್ಲ, ಸೊ ಈ ಲಿಬ್ರೇಟ್ ಆಗಿರೋದು ನಾವು ಇಲ್ಲಿ ಡೆಲಿವರಿ ಟ್ಯೂಬಿಂದ ತಗೊಬರ್ತೀವಿ. ಸೊ ಈ ಸೋಪ್ ಬಬಲ್ಸಲ್ಲಿ ಏನಾಗುತ್ತೆ ಅಂದರೆ ಸ್ಟೇಬಲ್ ಬಬಲ್ಸ್ ಫಾರ್ಮ್ ಆಗ್ತವೆ. ಓಕೆ, ಪ್ಲೈನ್ ವಾಟರಲ್ಲಿ ಈ ಥರ ಬಬಲ್ಸ್ ಫಾರ್ಮ್ ಆಗಲ್ಲ. ಸೊ ಅದಕ್ಕೆ ನಾವು ಸೋಪ್ ಸೊಲ್ಯೂಷನ್ ಯೂಸ್ ಮಾಡೋದು. ಓಕೆ, ಯಾಕಂದರೆ ಬಬಲ್ಸ್ ಫಾರ್ಮ್ ಆಗ್ತದೆ ಅಂತ. ಸೊ ಇದು ಟ್ರ್ಯಾಪ್ ದ ಹೈಡ್ರೋಜನ್ ಗ್ಯಾಸ್. ಸೊ ಈ ಹೈಡ್ರೋಜನ್ ಗ್ಯಾಸ್ನ ಇದು ಟ್ರ್ಯಾಪ್ ಮಾಡುತ್ತೆ. ಸೊ ಆಮೇಲೆ ಈ ಕ್ಯಾಂಡಲ್, ಓಕೆ, ಈ ಕ್ಯಾಂಡಲ್ ಹಿಡಿದಾಗ ಅದು ಪಾಪ್ ಅಂತ ಸೌಂಡಲ್ಲಿ ಬರ್ನ್ ಆಗುತ್ತೆ. ಸೊ ಪಾಪ್ ಅಂದರೆ ಯಾವ ಥರ ಸೌಂಡು ಅಂತ ನಿಮ್ಗೆ ಡೌಟ್ ಇದ್ದರೆ, ಈ ಬೆಳ್ಳುಳ್ಳಿ ಪಟಾಕಿ ಅಂತ ಬರ್ತಾವಲ್ವಾ, ಅದು ನೋಡಿದಾಗ ಯಾವ ರೀತಿ ಸೌಂಡ್ ಬರುತ್ತೋ ಅದೇ ರೀತಿ ಸೌಂಡ್ ಬರುತ್ತೆ. ಓಕೆ, ಸೊ ನೆಕ್ಸ್ಟ್, ಸೊ ಇದನ್ನು ಒಂದ್ಸರಿ ಜನರಲ್ಲಾಗಿ ಬರಿಬೋದಲ್ವ ನಾವು. ಸೊ ಜಿಂಕ್ ಅನ್ನೋದು ಒಂದು ಮೆಟಲ್ ಅಲ್ವಾ. ಸೊ ವೆನೆವರ್ ಎ ಮೆಟಲ್ ರಿಯಾಕ್ಟ್ ವಿತ್ ಆನ್ ಆ್ಯಸಿಡ್, H2SO4 ಅನ್ನೋದು ಒಂದು ಆ್ಯಸಿಡ್, ಸೊ ಇಟ್ ಗಿವ್ಸ್ ಅ ಸಾಲ್ಟ್. ಓಕೆ, ZnSO4 ಅನ್ನೋದು ಒಂದು ಸಾಲ್ಟ್. ಸೊ ಸಾಲ್ಟ್ ಅಂದರೆ ಏನು ಅಂತ ನಿಮ್ಗೊಂದು ಡೌಟ್ ಬರ್ಬೋದು, ಸರ್ ಇದೇನು ಸಾಲ್ಟು. ಸೊ ಬೇಸಿಕಲಿ ನಿಮ್ಮ SSLC ಲೆವೆಲ್ಲಿಗೆ ವೆನ್ ಆ್ಯಸಿಡ್ ಆ್ಯಂಡ್ ಬೇಸ್ ರಿಯಾಕ್ಟ್ ವಿ ಗೆಟ್ ಎ ಸಾಲ್ಟ್ ಅಂತ ಹೇಳ್ತಾರೆ. ಓಕೆ, ಬಟ್ ನೀವು ಸ್ವಲ್ಪ ಗ್ರ್ಯಾಜುಯೇಟ್ ಲೆವೆಲ್ಲಿಗೆ ಆ ಲೆವೆಲಲ್ಲಿ ಬಂದರೆ ಈ ಡೆಫಿನಿಷನ್ ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ಸಾಲ್ಟ್ ಈಸ್ ನಥಿಂಗ್ ಬಟ್ ಆನ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಅಯೋನಿಕ್ ಕಾಂಪೌಂಡ್. ಓಕೆ, ಇಟ್ ಕಂಪೋಸ್ಡ್ ಆಫ್ ಕ್ಯಾಟಯಾನ್ಸ್ ಆ್ಯಂಡ್ ಆನಯಾನ್ಸ್, typically formed by the combination of cation of the base or other cationic species with the anion of an acid. ಓಕೆ, ಸೊ ಇದು ZnSO4 ಅಂತ ತಗೊಂಡ್ರೆ ಈ Zn ಅಂತ ಏನಿದೆಯಲ್ಲ ಇದು ಕ್ಯಾಟಯಾನ್. ಓಕೆ, ಕ್ಯಾಟಯಾನ್ ಅಂದರೆ ಏನು, ಯಾವುದು ಎಲೆಕ್ಟ್ರಾನ್ ಡೊನೇಟ್ ಮಾಡುತ್ತೋ ಅದು ತನ್ನ ಎಲೆಕ್ಟ್ರಾನ್ ಕಳ್ಕೊಳ್ಳುತ್ತೆ ಅಲ್ವಾ. ಸೊ ಅದ್ರ ಮೇಲೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ಸೊ ಆ ಪಾಸಿಟಿವ್ ಚಾರ್ಜ್ ಬಂದಿದ್ದಕ್ಕೆ ನಾವು ಕ್ಯಾಟಯಾನ್ ಅಂತ ಕರಿತೀವಿ. ಸಿಮಿಲರ್ಲಿ ಯಾವ್ದು ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೋ ಅದರಲ್ಲಿ ನೆಗೆಟಿವ್ ಚಾರ್ಜ್ ಇರುತ್ತೆ, ಸೊ ಅದು ಆನಯಾನ್ ಆಗುತ್ತೆ. ಓಕೆ, ಆನಯಾನ್ ಆಗುತ್ತೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಸಾಲ್ಟ್ ಅಂತ ಕರಿತೀವಿ. ಓಕೆ, ಇಟ್ ಇಸ್ ಅನ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಕಾಂಪೌಂಡ್. ಇದು ಎಲೆಕ್ಟ್ರಿಕಲಿ ನ್ಯೂಟ್ರಲ್ಲೇ, ಯಾಕಂದರೆ ಇದರಲ್ಲಿ +2 ಚಾರ್ಜ್ ಇದೆ, ಅದು ಜಿಂಕಿನ ಮೇಲೆ +2 ಇದೆ, SO4 ಮೇಲೆ -2 ಇದೆ. ಸೊ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಅಲ್ವಾ. ಇಟ್ಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಕಾಂಪೌಂಡ್ ವಿಚ್ ಕಂಪೋಸ್ಡ್ ಆಫ್ ಕ್ಯಾಟಯನ್ಸ್ ಮತ್ತು ಆನಯನ್ಸ್. ಕ್ಯಾಟಯನ್ಸ್ ಮತ್ತು ಆನಯನ್ಸ್ ಇದೆ. ಕ್ಯಾಟಯನ್ ಫ್ರಮ್ ದ ಬೇಸ್ ಅಥವಾ ಯಾವುದೋ ಒಂದು ಬೇರೆ ಕಾಂಪೌಂಡಿಂದ, ಆ್ಯಂಡ್ ಆನಯನ್ಸ್ ಫ್ರಮ್ ದ ಆ್ಯಸಿಡ್. ಓಕೆ, ಈ ರೀತಿ ತಿಳ್ಕೊಬೋದು. ಅಥವಾ ನಿಮಗೆ ಸಿಂಪಲಾಗಿ ತಿಳ್ಕೊಬೇಕು ಅಂದರೆ ಸಾಲ್ಟ್ ಆರ್ ಫಾರ್ಮ್ಡ್ ವೆನ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್ ರಿಯಾಕ್ಟೆಡ್. ಓಕೆ, ಆ ರೀತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು, ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂದರೆ. ಸೊ ಲೇಟರ್, ಸೊ ಜನರಲಾಗಿ ಬರೆದಿದ್ದಾರೆ, ಒಂದು ಆ್ಯಸಿಡ್ಡು ಒಂದು ಮೆಟಲ್ ಜೊತೆ ರಿಯಾಕ್ಟ್ ಆದಾಗ ನಮಗೆ ಸಾಲ್ಟ್ ಮತ್ತು ಹೈಡ್ರೋಜನ್ ಗ್ಯಾಸ್ ಸಿಗತ್ತೆ. ಓಕೆ, ಸೊ ಎಲ್ಲ ಮೆಟಲ್ಲು ಅಷ್ಟೇ, ಎಲ್ಲ ಮೆಟಲ್ ನೋಡ್ತೇವೆ ಆ್ಯಸಿಡಲ್ಲಿ ಹೈಡ್ರೋಜನ್ ಏನು ಒಂದು ಆನಯನ್ ಇಟ್ಕೊಂಡಿರತ್ತಲ್ವಾ, ನೀನು ಯಾಕೆ ಇಟ್ಕೊಂಡಿದ್ಯಾ, ನಾನು ನಿನ್ಗಿಂತ ಹೆಚ್ಚಿಗೆ ರಿಯಾಕ್ಟಿವ್ ಇದ್ದೀನಿ, ಸೊ ನೀನು ನಡೀತಾ ಇರೋಂಥ ಹೈಡ್ರೋಜನ್ ಗ್ಯಾಸ್ನೆಲ್ಲ ಓಡಿಸ್ತವೆ. ಓಕೆ, ಸೊ ಲೇಟರು ಸಿಮಿಲರ್ಲಿ NaOH ಅಥವಾ ಬೇಸ್ ಹಾಕಿದಾಗ ಒಂದು ಮೆಟಲ್ ಜೊತೆ ಏನು ರಿಯಾಕ್ಷನ್ ಆಗುತ್ತೆ ಅಂತ ನಮಗೆ ಆ್ಯಕ್ಟಿವಿಟಿ 2.4 ತಿಳಿಸೋಕ್ಕೆ ನೋಡಿದ್ದಾರೆ. ಸೊ ಬೇಸಿಕಲಿ ಎಲ್ಲ ಬೇಸಸ್ಸು ಸಹ ಮೆಟಲ್ಸ್ ಜೊತೆ ರಿಯಾಕ್ಟ್ ಆಗಲ್ಲ. ಓಕೆ, ಕೆಲವೊಂದಿಷ್ಟು ಲೈಕ್ NaOH ಇರ್ಬೋದು, KOH ಇರ್ಬೋದು, ಈ ಥರ ಸ್ಟ್ರಾಂಗ್ ಬೇಸಸ್ ಏನಿದಾವಲ್ಲ ಅವು ಈ ಕೆಲವೊಂದಿಷ್ಟು ಮೆಟಲ್ ಜೊತೆಗೆ
ಲೈಕ್ ಜಿಂಕು, ಅಲ್ಯೂಮಿನಿಯಮ್ಮು, ಟಿನ್ನು, ಲೆಡ್ಡು ಈ ರೀತಿ ಮೆಟಲ್ಸ್ ಜೊತೆಗೆ ರಿಯಾಕ್ಟ್ ಆಗಿ ನಮಗೆ ಸಾಲ್ಟ್ ಮತ್ತು ಹೈಡ್ರೋಜನ್ ಗ್ಯಾಸ್ನ ಲಿಬರೇಟ್ ಮಾಡೋ ಥರ ಮಾಡುತ್ತೆ. ಓಕೆ, ಸೊ ಈ ರೀತಿ ಸ್ವಲ್ಪ ಮೆಟಲ್ಸ್ ಅಷ್ಟೇ ಈ ಬೋತ್ ಆ್ಯಸಿಡ್ಸ್ ಮತ್ತು ಬೇಸಸ್ ಎರಡೂ ಜೊತೆಗೂ ರಿಯಾಕ್ಟ್ ಆಗಿ ಹೈಡ್ರೋಜನ್ ಗ್ಯಾಸ್ನ ಲಿಬರೇಟ್ ಮಾಡೋ ಥರ ಮಾಡುತ್ತಲ್ಲ, ಸೊ ಅದಕ್ಕೆ ನಾವು ಆಂಫೋಟೆರಿಕ್ ಮೆಟಲ್ಸ್ ಅಂತ ಕರಿತೀವಿ. ಸೊ ಆಂಫೋಟೆರಿಕ್ ಮೆಟಲ್ಸ್ ಏನು ಮಾಡ್ತವೆ, ಇಟ್ ರಿಯಾಕ್ಟ್ಸ್ ವಿತ್ ಬೋತ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್ ಟು ಲಿಬರೇಟ್ ಹೈಡ್ರೋಜನ್ ಗ್ಯಾಸ್. ಓಕೆ, ಸೊ ಯಾವತ್ತೂ ಸಹ ಡೆಫಿನಿಷನ್ಸ್ನ ಬಾಯ್ಟ್ ಹೊಡಿಬೇಡಿ. ಓಕೆ, ಡೆಫಿನಿಷನ್ಸ್ನ ಬಾಯ್ಟ್ ಹೊಡೆದ್ರೆ ಬರೀ SSLC ತನಕ ಅಷ್ಟೇ ನೀವು ಪಾಸ್ ಆಗೋಕ್ಕಾಗೋದು. ಓಕೆ, ಬಟ್ ನೀವು ಸೆಕೆಂಡ್ PU ಇದರಲ್ಲಿ ನೀವು ನೀಟಲ್ಲಿ ಏನಾದರೂ ಕ್ರ್ಯಾಕ್ ಮಾಡಬೇಕು, ಈ ರೀತಿ ನಿಮ್ಮ ಆ್ಯಂಬಿಷನ್ಸ್ ಇದ್ದರೆ ಯಾವತ್ತೂ ಕಾನ್ಸೆಪ್ಟನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಓಕೆ, ಯಾವತ್ತೂ ಬಾಯ್ಟ್ ಹೊಡಿಬಾರ್ದು. ಓಕೆ, ಸೊ ಬೇಸಿಕಲಿ ನಾನು ಸಹ ನೀಟ್ ಕ್ವಾಲಿಫೈ ಆಗಿದ್ದೀನಿ. 3 years ಬ್ಯಾಕ್ ನಾನು ನೀಟ್ ಕ್ವಾಲಿಫೈ ಮಾಡಿದ್ದೆ. ಸೊ ಇವಾಗ ನಾನು ನನ್ನ MBBS ಕಾಲೇಜಲ್ಲಿ 3 yearsನ ಕಂಪ್ಲೀಟ್ ಮಾಡಿದ್ದೀನಿ. ಓಕೆ, ಸೊ ಈ ರಿಯಾಕ್ಷನ್ ಒಂದು ನೆನ್ಪಿಟ್ಕೊಳ್ಳಿ. ಸೊ ಬೇಸು ಎಲ್ಲ ಬೇಸಲ್ಲ, ಸ್ಟ್ರಾಂಗ್ ಬೇಸಸ್ ಲೈಕ್ ಆಲ್ಕಲೀಸ್ ವೆನ್ ರಿಯಾಕ್ಟ್ ವಿತ್ ಸಮ್ ಮೆಟಲ್ಸ್ ಲೈಕ್ ಆಂಫೋಟೆರಿಕ್ ಮೆಟಲ್ಸ್ ವಿ ಗೆಟ್ ಎ ಸಾಲ್ಟ್. ಓಕೆ, ಆ್ಯಂಡ್ ಹೈಡ್ರೋಜನ್ ಗ್ಯಾಸ್ ಅಷ್ಟೇ. ಸೊ ಹೌ ಡು ಮೆಟಲ್ಸ್ ಕಾರ್ಬೋನೇಟ್ಸ್ ಆ್ಯಂಡ್ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ಸ್ ರಿಯಾಕ್ಟ್ ವಿತ್ ಆ್ಯಸಿಡ್ಸ್? ಸೊ ಮೆಟಲ್ ಕಾರ್ಬೋನೇಟ್ಸ್, ಸೊ ಕಾರ್ಬೋನೇಟ್ ಅಂದರೆ CO3. ಓಕೆ, ಆ್ಯಂಡ್ ಹೈಡ್ರೋಜನ್ ಕಾರ್ಬೋನೇಟ್ ಅಂದರೆ HCO3. ಓಕೆ, ಇದಕ್ಕೆ ಕಾರ್ಬೋನೇಟ್ ಮತ್ತು ಮೆಟಲ್ ಕಾರ್ಬೋನೇಟ್ ಅಂತ ಕರೀತಾರೆ. ಸೊ ಮೆಟಲ್ ಕಾರ್ಬೋನೇಟ್ ರಿಯಾಕ್ಟ್ ಆದಾಗ ಏನಾಗುತ್ತೆ, ಸೊ ನಮಗೆ ಒಂದು ಸಾಲ್ಟ್ ಸಿಗುತ್ತೆ, ವಾಟರ್ ಸಿಗುತ್ತೆ, ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ. ಓಕೆ, ಸೊ ಸಿಮಿಲರ್ಲಿ ಬೈಕಾರ್ಬೋನೇಟ್ ರಿಯಾಕ್ಷನಲ್ಲೂ ಅಷ್ಟೇ, ನಿಮಗೆ ವಾಟರ್ ಸಿಗುತ್ತೆ, CO2 ಸಿಗುತ್ತೆ. ಓಕೆ, ಸೊ ಇದೇನು ತುಂಬ ಕಷ್ಟವಾದದ್ದಲ್ಲ, ತುಂಬ ಈಸಿ. ಸೊ ಜನರಲಾಗಿ ನೆನ್ಪಿಟ್ಕೊಳ್ಳಿ, ವೆನ್ ಮೆಟಲ್ ಕಾರ್ಬೋನೇಟ್ ರಿಯಾಕ್ಟ್ಸ್ ವಿತ್ ಹೈಡ್ರೋಜನ್ ಆ್ಯಸಿಡ್ಸ್ ವಿ ಗೆಟ್ ಎ ಸಾಲ್ಟ್, ವಾಟರ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಅಷ್ಟೇ. ಓಕೆ, ಸೊ ಬಟ್ ಇಲ್ಲಿ ನಮಗೆ CO2 ಬಂತಲ್ವಾ, ಸೊ CO2 ಬಂದಿದ್ದನ್ನ ನಾವು ಹೆಂಗೆ ಕಂಡುಹಿಡಿಯೋದು? ಇದೊಂದು ಡೌಟ್ ಬರುತ್ತೆ ತಾನೆ. CO2 ಅಂದರೆ ನಮ್ಮ ಕಣ್ಣಿಗಂತೂ ಕಾಣೋದಿಲ್ಲ, ಹೆಂಗೆ ಕಂಡುಹಿಡಿಯೋದು? ಸೊ ಅವಾಗ ಏನು ಮಾಡ್ತಾರೆ ಅಂದರೆ ಲೈಮ್ ವಾಟರ್ನ ತಗೋತಾರೆ. ಓಕೆ, ಲೈಮ್ ವಾಟರ್. ಸೊ ಲೈಮ್ ವಾಟರ್ ಇರುತ್ತೆ ಇಲ್ಲಿ. ಓಕೆ, ಲೈಮ್ ವಾಟರ್, ಇದೇನಿದು ಲೈಮ್ ವಾಟರ್. ಓಕೆ, ಸೊ ಅದಕ್ಕೆ CO2 ಪಾಸ್ ಮಾಡಿದಾಗ, ಓಕೆ CO2 ಪಾಸ್ ಮಾಡಿದಾಗ ನಮಗೆ ವೈಟ್ ಕಲರ್ ಇಲ್ಲಿ ಸಿಗುತ್ತೆ. ಓಕೆ, ವೈಟ್ ಕಲರ್ ನಮಗೇನು ಸಿಗುತ್ತೆ, ವೈಟ್ ಕಲರ್ ಸಿಗುತ್ತೆ. ಸೊ ಅದೇನು ವೈಟ್ ಕಲರು, ಅದು CaCO3. ಓಕೆ, ವೈಟ್ ಪ್ರೆಸಿಪಿಟೇಟ್ ಫಾರ್ಮ್ ಆಗುತ್ತೆ. ಸೊ ಇದರಿಂದ ನಮಗೇನು ಗೊತ್ತಾಯಿತು, CO2 ಬರ್ತಾ ಇದೆ, ಲಿಬ್ರೇಟ್ ಆಗ್ತಿದೆ ಅನ್ನೋದು ಕನ್ಫರ್ಮ್ ಆಯಿತಾ? ಅಷ್ಟೇ. ಸೊ ವೆನ್ ಮೆಟಲ್ ಕಾರ್ಬೋನೇಟ್ ಅಥವಾ ಬೈಕಾರ್ಬೋನೇಟ್ ರಿಯಾಕ್ಟ್ ವಿತ್ ಆ್ಯಸಿಡ್ ವಿ ಗೆಟ್ ಇಟ್ ಸಾಲ್ಟ್, ವಾಟರ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ಓಕೆ, ಈ ಕಾರ್ಬನ್ ಡೈಆಕ್ಸೈಡ್ ಬಂದಿರೋದು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ನಾವು ಲೈಮ್ ವಾಟರ್ಗೆ ಅದನ್ನು ಪಾಸ್ ಮಾಡ್ತೀವಿ, ಲೈಮ್ ವಾಟರ್ಗೆ ಪಾಸ್ ಮಾಡ್ತೀವಿ. ಸೊ ಆವಾಗ ನಮಗೆ CaCO3 ಅನ್ನೋ ಒಂದು ವೈಟ್ ಪ್ರೆಸಿಪಿಟೇಟ್ ಬರುತ್ತೆ. ಸೊ ವೈಟ್ ಕಲರ್ ಫಾರ್ಮ್ ಆಗಿದ್ದು ನಾನು ನೋಡಿಬಿಟ್ಟು ಏನು ಅನ್ಕೋಬೋದು, ಇಲ್ಲಿ CO2 ಇದೆ ಅಂತ. ಸೊ ಆನ್ ಪಾಸಿಂಗ್ excess carbon dioxide the following reaction take place. ಓಕೆ, ನೀವು CO2 ಫಾರ್ಮ್ ಆಯ್ತಲ್ಲ, ಸೊ ಸ್ವಲ್ಪ ಹೊತ್ತು ಬಿಟ್ಟು ಏನಾಗುತ್ತೆ ಅಂದರೆ ಬರೀ ಇಷ್ಟೇ ಉಳಿದ್ಬಿಡುತ್ತೆ. ಓಕೆ, ಅಂದರೆ ನಮಗೆ ಇಲ್ಲಿ ವೈಟ್ ಕಲರ್ ಉಳಿಯಲ್ಲ. ಯಾಕೆ ಗೊತ್ತಾ? ಸೊ ಯಾಕಂದರೆ ನೀವು ಎಕ್ಸಸ್ CO2 ಇನ್ನೂ ಸಪ್ಲೈ ಮಾಡ್ತಾನೇ ಇರ್ತೀರ. ಸೊ ಅವಾಗ ಏನಾಗುತ್ತೆ, ಆವಾಗ ಈ CaCO3 H2 ಮತ್ತು CO2 ಜೊತೆ ರಿಯಾಕ್ಟ್ ಆಗಿ ನಮಗೆ CaHCO3 ಪ್ರೊಡ್ಯೂಸ್ ಮಾಡುತ್ತೆ, CaHCO3 ಟ್ವಾಯ್ಸ್. ಓಕೆ, ಸೊ ಇದು ವಾಟರ್ ಸಾಲ್ಯುಬಲ್ ಇರುತ್ತೆ. ಸೊ ಫುಲ್ ಕರಗತ್ತೆ. ಸೊ ಅದರಿಂದ ನಮಗೆ ಈ ಬಿಳಿ ಕಲರ್ ಮತ್ತೆ ಸಿಗಲ್ಲ. ಓಕೆ, ಸ್ಟಾರ್ಟಿಂಗ್ ಅಷ್ಟೇ ಕಾಣೋದು. ಸೊ ನೆಕ್ಸ್ಟು, ಆಲ್ ಮೆಟಲ್ ಕಾರ್ಬೋನೇಟ್ಸ್ ಆ್ಯಂಡ್ ಹೈಡ್ರೋಜನ್ ಕಾರ್ಬೋನೇಟ್ಸ್ ರಿಯಾಕ್ಟ್ ವಿತ್ ಆ್ಯಸಿಡ್ ಟು ಗಿವ್ ದ ಕರೆಸ್ಪಾಂಡಿಂಗ್ ಸಾಲ್ಟ್, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. ಹೌದಾ? ಹೌದು. ಸೊ ಎಲ್ಲ ಮೆಟಲ್ ಕಾರ್ಬೋನೇಟ್ಸ್ ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ಸು ಆ್ಯಸಿಡ್ ಜೊತೆ ರಿಯಾಕ್ಟ್ ಆಗಿ ನಮಗೆ ಸಾಲ್ಟ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಕೊಡುತ್ತೆ. ಸೊ ಜನರಲ್ಲಾಗಿ ಒಂದು ಈಕ್ವೇಷನ್ ಬರೆದಿದ್ದಾರೆ, ಇದನ್ನ ನೆನ್ಪಿಟ್ಕೊಳ್ಳಿ ಸಾಕು. ಓಕೆ, ಸೊ ಇವಾಗ ಎರಡನೇ ರಿಯಾಕ್ಷನ್ ನೋಡಿದ್ವಿ. ಸೊ ಸ್ಟಾರ್ಟಿಂಗ್ ಮೆಟಲ್ ಜೊತೆ ರಿಯಾಕ್ಟ್ ಆದಾಗ ಆ್ಯಸಿಡ್ ಏನು ಮಾಡ್ತೈತೆ,
ಇಟ್ ಗಿವ್ಸ್ ಎ ಸಾಲ್ಟ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್. ಸೊ ಈ ಗ್ಯಾಸ್ ಕಣ್ಣಿಗೆ ಕಾಣಲ್ಲ. ಸೊ ಕನ್ಫರ್ಮ್ ಮಾಡೋಕ್ಕೆ ನಾವು ಇದನ್ನು ಡೆಲಿವರಿ ಟ್ಯೂಬಿಂದ ಸೋಪ್ ಸೊಲ್ಯೂಷನಿಗೆ ಕಳಿಸ್ತೀವಿ. ಸೊ ಅಲ್ಲಿ ಈ ಸೋಪ್ ಬಬಲ್ಸ್ ಒಳಗಡೆ ಹೈಡ್ರೋಜನ್ ಫಿಲ್ಲಾಗಿ ಹೊರಗಡೆ ಬರ್ತಿರತ್ತೆ. ಸೊ ಅದನ್ನು ಒಂದು ಕ್ಯಾಂಡಲಿಂದ ಬರ್ನ್ ಮಾಡ್ತೀವಿ. ಸೊ ಪಾಪ್ ಅಂತ ಸೌಂಡ್ ಬರುತ್ತೆ. ಸೊ ಸಿಮಿಲರ್ಲಿ ಮೆಟಲ್ ಕಾರ್ಬೋನೇಟ್ಸ್ ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ಸ್ ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ, ನಮಗೆ ಒಂದು ಸಾಲ್ಟು, ಆಮೇಲೆ ವಾಟರು, ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ. ಕಾರ್ಬನ್ ಡೈಆಕ್ಸೈಡ್ ಇದನ್ನು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ನಾವು ಲೈಮ್ ವಾಟರ್ನ ಯೂಸ್ ಮಾಡ್ತೀವಿ. ಯಾಕಂದರೆ ಲೈಮ್ ವಾಟರ್ ಯೂಸ್ ಮಾಡಿದಾಗ ಕಾರ್ಬನ್ ಜೊತೆ ರಿಯಾಕ್ಟ್ ಆಗಿ ಅದು ವೈಟ್ ಪ್ರೆಸಿಪಿಟೇಟ್ನ ಕೊಡುತ್ತೆ. ಓಕೆ, ಸೊ ಹೌ ಡು ಆ್ಯಸಿಡ್ಸ್ ಆ್ಯಂಡ್ ಬೇಸಸ್ ರಿಯಾಕ್ಟ್ ವಿತ್ ಈಚ್ ಅದರ್? ಸೊ ಆ್ಯಸಿಡ್ಸ್ ಮತ್ತು ಬೇಸ್ ರಿಯಾಕ್ಟ್ ಆದಾಗ ನಮಗೆ ಸಾಲ್ಟ್ ಮತ್ತು ವಾಟರ್ ಸಿಗುತ್ತೆ. ಓಕೆ, ಅಷ್ಟೇ ಸಿಂಪಲ್ಲು. ವೆನ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್ ರಿಯಾಕ್ಟ್ ವಿತ್ ಈಚ್ ಅದರ್ ದೇ ಫಾರ್ಮ್ ಸಾಲ್ಟ್ ಆ್ಯಂಡ್ ವಾಟರ್. ಸೊ ರಿಯಾಕ್ಷನ್ ವಿತ್ ಮೆಟಲ್ ಆಕ್ಸೈಡ್ ವಿತ್ ಆ್ಯಸಿಡ್ಸ್. ಸೊ ಮೆಟಲ್ ಆಕ್ಸೈಡ್ಸ್ ಅಂದರೆ ಏನು? ಒಂದು ಮೆಟಲ್, ಫಾರ್ ಎಕ್ಸಾಂಪಲ್ MgO, ಓಕೆ, ಆಕ್ಸೈಡ್ MgO, ಓಕೆ, ಈ ರೀತಿ ಮೆಟಲ್ ಆಕ್ಸೈಡ್ಸ್ ವೆನ್ ದೇ ರಿಯಾಕ್ಟ್ ವಿತ್ ಆ್ಯಸಿಡ್ ಅವು ಸಾಲ್ಟ್ ಮತ್ತು ವಾಟರ್ನ ಕೊಡುತ್ತೆ. ಸೊ ಇಲ್ಲಿ ಒಂದು ಸ್ವಲ್ಪ ಸಿಮಿಲರ್ ಕಾಣಿಸ್ತಿಲ್ವ ನಿಮಗೆ? ಸಾಲ್ಟ್ ಪ್ಲಸ್ ವಾಟರ್. ಓಕೆ, ಸೊ ಇಲ್ಲಿ ಬರೀ ಬೇಸು ಮೆಟಲ್ ಆಕ್ಸೈಡ್ ಜೊತೆ ಎಂತಾಗಿದೆ, ಇಂಟರ್ಚೇಂಜ್ ಆಗಿದೆ. ಓಕೆ, ಸೊ ಇದ್ರ ಪ್ರಕಾರ ನಾವೇನು ಕನ್ಫರ್ಮ್ ಮಾಡ್ಕೋಬೋದು? ಸೊ ಇಲ್ಲಿ ಮೆಟಲ್ ಆಕ್ಸೈಡ್ ಆಲ್ಸೋ ಹ್ಯಾಸ್ ಸಮ್ ಸಿಮಿಲರ್ ಪ್ರಾಪರ್ಟೀಸ್ ಲೈಕ್ ಬೇಸಸ್ ಅಲ್ವಾ? ಸೊ ನಾವು ಮೆಟಲ್ ಆಕ್ಸೈಡ್ಸ್ನ ಬೇಸಿಕ್ ಆಕ್ಸೈಡ್ಸ್ ಅಂತ ಕರಿತೀವಿ. ಓಕೆ, ಸೊ ನಿಮ್ಗೊಂದು ಡೌಟ್ ಬರ್ಬೋದು, ಓಕೆ, ಮೆಟಲ್ ಆಕ್ಸೈಡ್ಸ್ನ ನಾವು Hg ಜೊತೆ ರಿಯಾಕ್ಟ್ ಆದಾಗ ನಿಮಗೆ ಸಾಲ್ಟ್ ಮತ್ತು ವಾಟರ್ ಸಿಗುತ್ತೆ. ಸೊ ನಾನ್ ಮೆಟಲ್ ಆಕ್ಸೈಡ್ಸ್ನ ನಾವು ಬೇಸ್ ಜೊತೆ ರಿಯಾಕ್ಟ್ ಆದಾಗ ನಿಮಗೆ ಸಾಲ್ಟ್ ಮತ್ತು ವಾಟರ್ ಸಿಗತ್ತಾ ಅಂತ. ಸೊ ನಮಗೆ ಸಿಗತ್ತೆ. ಓಕೆ, ನಾನ್ ಮೆಟಲ್ಸ್ ವೆನ್ ರಿಯಾಕ್ಟೆಡ್ ವಿತ್ ಬೇಸಸ್ ದೇ ಫಾರ್ಮ್ ಸಾಲ್ಟ್ ಆ್ಯಂಡ್ ವಾಟರ್. ಸೊ ಇಲ್ಲೇ ರಿಯಾಕ್ಷನ್ ಇದೆ ನೋಡಿ. ಸೊ ಇದೇ ರಿಯಾಕ್ಷನಲ್ಲೇ ನೀವು ನೋಡ್ಬೋದು. ಓಕೆ, ಸೊ ಈ ರಿಯಾಕ್ಷನಲ್ಲೇ ಕಾಣ್ತಿದೆ CO2 ಅನ್ನೋದೇನು ಒಂದು ಬೇಸ್, CO2 ಅನ್ನೋದೇನು ಒಂದು ಆ್ಯಸಿಡಿಕ್, ಒಂದು ನಾನ್ ಮೆಟಲ್ ಆಕ್ಸೈಡ್. ಇಟ್ ರಿಯಾಕ್ಟ್ಸ್ ವಿತ್ ಬೇಸ್ ಟು ಫಾರ್ಮ್ ಎ ಪ್ರೆಸಿಪಿಟೇಟ್ ಆ್ಯಂಡ್ ದಟ್ಸ್ ಎ ಸಾಲ್ಟ್ ಆ್ಯಂಡ್ ವಾಟರ್. ಸೊ ನಾವೇನು ಕನ್ಫರ್ಮ್ ಮಾಡ್ಕೋಬೋದು? ನಾನ್ ಮೆಟಲ್ ಆಕ್ಸೈಡ್ಸ್ ಏನಿದ್ದಾವಲ್ಲ ಇವೆಲ್ಲ ಆ್ಯಸಿಡಿಕ್ ನೇಚರ್ ಹೊಂದಿರುತ್ತೆ. ಸೊ ಆ್ಯಂಡ್ ಮೆಟಲ್ ಆಕ್ಸೈಡ್ಸ್ ಬೇಸಿಕ್ ನೇಚರ್. ಅಷ್ಟೇ ಇಟ್ಕೊಂಡ್ರೆ ಸಾಕು. ಸೊ ರಿಯಾಕ್ಷನ್ ಆಫ್ ಎ ನಾನ್ ಮೆಟಲಿಕ್ ಆಕ್ಸೈಡ್ ವಿತ್ ಎ ಬೇಸ್. ಸೊ ನಾನ್ ಮೆಟಲಿಕ್ ಆಕ್ಸೈಡ್ ವೆನ್ ಎವರ್ ಇಟ್ ರಿಯಾಕ್ಟ್ಸ್ ವಿತ್ ಎ ಬೇಸ್ ಇಟ್ ಪ್ರೊಡ್ಯೂಸಸ್ ಸಾಲ್ಟ್ ಆ್ಯಂಡ್ ವಾಟರ್. ಇಷ್ಟೇ, ಈಸಿ. ಓಕೆ, ಸೊ ಇವಾಗ ನಾನು ಏನೇನು ಕಲ್ತ್ವಿ ಅಂತ ಇನ್ನೊಂದ್ಸತಿ ಕ್ಲಿಯರಾಗಿ ಹೇಳ್ತೀನಿ. ವೆನ್ ಆನ್ ಆ್ಯಸಿಡ್ ರಿಯಾಕ್ಟ್ಸ್ ವಿತ್ ಮೆಟಲ್ ಇಟ್ ಫಾರ್ಮ್ ಎ ಸಾಲ್ಟ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್. ಓಕೆ, ಆ್ಯಂಡ್ ಇಟ್ ಇಸ್ ಕನ್ಫರ್ಮ್ಡ್ ಬೈ burning it with an candle. It gives a pop sound. Okay, ಹೈಡ್ರೋಜನ್ ಕಾರ್ಬನೇಟ್ಸ್ ಮತ್ತು ಬೈಕಾರ್ಬನೇಟ್ಸ್ ಜೊತೆ ರಿಯಾಕ್ಟ್ ಆದಾಗ ಇಟ್ ಗಿವ್ಸ್ ಸಾಲ್ಟ್ CO2 ಆ್ಯಂಡ್ H2O. ಆಮೇಲೆ ನೆಕ್ಸ್ಟು ಮೆಟಲ್ ಆಕ್ಸೈಡ್ಸ್ ಜೊತೆ ಬೇಡ, ಬರೀ ಬೇಸಸ್ ಮತ್ತು ಆ್ಯಸಿಡ್ಸ್ ರಿಯಾಕ್ಟ್ ಆದಾಗ ನಮಗೆ ಸಾಲ್ಟ್ ಮತ್ತು ವಾಟರ್ ಸಿಗುತ್ತೆ. ಆಮೇಲೆ ಮೆಟಲ್ ಆಕ್ಸೈಡ್ಸ್ ಜೊತೆ ರಿಯಾಕ್ಟ್ ಆದಾಗ ನಮಗೆ ಮತ್ತೆ ಮೆಟಲ್ ಆಕ್ಸೈಡ್ ಒಂದು ರಿಯಾಕ್ಟೆಡ್ ವಿತ್ ಆ್ಯಸಿಡ್ ವಿ ಗೆಟ್ ಸಾಲ್ಟ್ ಮತ್ತು ವಾಟ್ರ್. ಸೊ ಮೆಟಲ್ ಆಕ್ಸೈಡ್ ನಾವೇನಂತ ಕರಿತೀವಿ? ಮೆಟಲ್ ಆಕ್ಸೈಡ್ ಇಸ್ ಎ ಬೇಸಿಕ್ ಆಕ್ಸೈಡ್. ಸೊ ಸಿಮಿಲರ್ಲಿ CO2 ರಿಯಾಕ್ಟ್ ಆದಾಗ ಬೇಸ್ ಜೊತೆಗೆ ನಿಮ್ಗೆ ಮತ್ತೆ ಸಾಲ್ಟ್ ಮತ್ತು ವಾಟರ್ ಸಿಗತ್ತಲ್ವಾ? ಸೊ ಅಲ್ಲಿ ಏನಂತ ಕರಿತೀವಿ? CO2 ಇಸ್ ಎನ್ ಆ್ಯಸಿಡಿಕ್ ಆಕ್ಸೈಡ್. ಅಷ್ಟೇ. ಸೊ ನೆಕ್ಸ್ಟು ಇದರಲ್ಲಿ ತುಂಬ ಕ್ವಶನ್ಸ್ ಕೊಟ್ಟಿದ್ದಾರೆ. ಸೊ ವೈ ಶುಡ್ ಕರ್ಡ್ ಆ್ಯಂಡ್ ಸೋರ್ ಸಬ್ಸ್ಟೆನ್ಸಸ್ ಅಂದರೆ ಏನು? ಆ್ಯಸಿಡಿಕ್ ಸಬ್ಸ್ಟೆನ್ಸಸ್ ನಾಟ್ ಕೆಪ್ಟ್ ಇನ್ ಬ್ರಾಸ್ ಆ್ಯಂಡ್ ಕಾಪರ್ ವೆಸಲ್ಸ್. ಓಕೆ, ಸೊ ಯಾಕಂದರೆ ಕಾಪರ್ ಅನ್ನೋದೇನು ಹೇಳಿ? ಮೆಟಲ್ ಅಲ್ವಾ? ವೆನ್ ಮೆಟಲ್ ಈಸ್ ರಿಯಾಕ್ಟೆಡ್ ವಿತ್ ಕಾಪರ್ ಅನ್ನೋದೇನು? ಮೆಟಲ್. ಸೊ ವೆನ್ ಮೆಟಲ್ ಈಸ್ ರಿಯಾಕ್ಟೆಡ್ ವಿತ್ ಆ್ಯಸಿಡ್, ಓಕೆ, ವಿ ಗೆಟ್ ಎ ಸಾಲ್ಟ್ ಆ್ಯಂಡ್ H2. ಓಕೆ, ಸೊ ಅದರಿಂದ ನಮಗೆ ಕಪ್ಪು ಕಲರ್ ಈ ರೀತಿ ಅಂದರೆ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ಅದು ಕಾಪರ್ ಅದ್ರ ಪ್ರಾಪರ್ಟೀಸ್ನ ಕಳ್ಕೊಳ್ಳುತ್ತೆ, ಬೇರೆ ಕಾಂಪೌಂಡಾಗಿ ಕನ್ವರ್ಟ್ ಆಗುತ್ತೆ. ಸೊ ನಾವು ಇಡಬಾರ್ದು. ಓಕೆ, ಸೊ ಲೇಟರ್ ವಿಚ್ ಗ್ಯಾಸ್ ಈಸ್ ಯೂಶ್ವಲಿ ಲಿಬರೇಟೆಡ್ ವೆನ್ ಆನ್ ಆ್ಯಸಿಡ್ ರಿಯಾಕ್ಟ್ಸ್ ವಿತ್ ಎ ಮೆಟಲ್?
ಸೊ ವೆನ್ಎವರ್ ಆ್ಯಸಿಡ್ಸ್ ರಿಯಾಕ್ಟ್ ವಿತ್ ಎ ಮೆಟಲ್, ಇಲ್ಲಿ ಎಷ್ಟೋ ಸತಿ ಓದಿದ್ವಿ, ಇದೇ ಬರೋದು ಹೈಡ್ರೋಜನ್ ಗ್ಯಾಸ್ ಬರೋದು. ಸೊ ಮೆಟಲ್ ಕಾಂಪೌಂಡ್ ಎ ರಿಯಾಕ್ಟ್ಸ್ ವಿತ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಟು ಪ್ರೊಡ್ಯೂಸ್ ಎಪರ್ವೆಸೆನ್ಸ್. ಓಕೆ, ಒಂದು ಮೆಟಲ್ ಕಾಂಪೌಂಡು ಎಪರ್ವೆಸೆನ್ಸ್ ಅಂದರೆ ಏನು ಗೊತ್ತಾ, ಒಂಥರ ಈಗ ಒಂದು ವಿಡಿಯೋ ನೋಡ್ಕೊಬನ್ನಿ, ಅದರಲ್ಲೇ ಗೊತ್ತಾಗುತ್ತೆ ಎಪರ್ವೆಸೆನ್ಸ್ ಅಂದರೆ ಏನು ಅಂತ. ಸೊ ಓಕೆ, ವೆಪರ್ವೆಸೆನ್ಸ್ ಅಂದರೆ ಏನಂತ ನೋಡಿದ್ರೆ ಅಂದ್ಕೊಂಡಿದ್ದೀನಿ. ಸೊ ದ ಗ್ಯಾಸ್ ಎವಾಲ್ವ್ಡ್ ಎಸ್ಟಿಂಗ್ವಿಷಸ್ ಎ ಬರ್ನಿಂಗ್ ಕ್ಯಾಂಡಲ್. ಓಕೆ, write a balanced chemical equation for the reaction if one of the compound formed is calcium chloride. ಓಕೆ, ಸೊ ಇದು ನಾನು ಇವಾಗೆ ಫಸ್ಟ್ ಟೈಮ್ ಮಾಡ್ತಿರೋದು. ಸೊ ನೋಡೋಣ. ಓಕೆ, ಏನಂತೆ ನಮಗೆ ಕ್ಯಾಲ್ಶಿಯಂ ಕ್ಲೋರೈಡ್ ಸಿಕ್ಕಿತಾ. ಓಕೆ, ಕ್ಯಾಲ್ಶಿಯಂ ಕ್ಲೋರೈಡ್ ಫಾರ್ಮುಲಾ CaCl2 ಅಲ್ವಾ. ಸೊ ಆಮೇಲೆ ಎಫರ್ವೆಸೆನ್ಸ್ ಬಂತು. ಎಫರ್ವೆಸೆನ್ಸು ಬರ್ನಿಂಗ್ ಕ್ಯಾಂಡಲ್ನ ದಂಡಿಸ್ತಾ ಇದೆ ಅಥವಾ ಎಸ್ಟಿಂಗ್ವಿಷ್ ಮಾಡ್ತಿದೆ ಅಂದರೆ ಅದು CO2 ಆಗಿರುತ್ತೆ. ಓಕೆ, ಸೊ ವೆನ್ ದ ಮೆಟಲ್ ಕಾಂಪೌಂಡ್ ಇಯರ್ ರಿಯಾಕ್ಟ್ಸ್ ವಿತ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಓಕೆ, HCl ಇದೆ, ಆಮೇಲೆ ಮೆಟಲ್ ಕಾಂಪೌಂಡ್ ಯಾವುದಿಲ್ಲ, ಕ್ಯಾಲ್ಶಿಯಮು. ಓಕೆ, ವೆನ್ ಕ್ಯಾಲ್ಶಿಯಮ್ ರಿಯಾಕ್ಟೆಡ್ ವಿತ್ HCl ವಿ ಆರ್ ಗೆಟಿಂಗ್ CaCl2 ಆ್ಯಂಡ್ CO2. ಆ್ಯಕ್ಚುಲಿ ಇದು ಬರೀ ಮೆಟಲ್ ಅಲ್ಲ, ಮೆಟಲ್ ಕಾಂಪೌಂಡ್ ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಎಫರ್ವೆಸೆನ್ಸು ಬರ್ತಿದೆ ಅಂದರೆ ಇದು CaCO3. ಓಕೆ, ಸೊ CaCO3 ವೆನ್ ಇಟ್ ರಿಯಾಕ್ಟ್ಸ್ ವಿತ್ HCl ಇಟ್ ಗಿವ್ಸ್ CaCl2 ಪ್ಲಸ್ CO2. ಸೊ ಇದನ್ನು ಇವಾಗ ನಾವು ಬ್ಯಾಲೆನ್ಸ್ ಮಾಡಬೇಕು. ಸೊ ಫಸ್ಟಿಗೆ ಮೆಟಲ್ ನೋಡಿ, ಮೆಟಲ್ ಬ್ಯಾಲೆನ್ಸ್ ಇದೆಯಾ, CaCa ಬ್ಯಾಲೆನ್ಸ್ ಇದೆ. ಸೊ ನೆಕ್ಸ್ಟು ಕಾರ್ಬನ್ ಇಲ್ಲಿ ಎಷ್ಟಿದೆ, ಕಾರ್ಬನ್ನು ಒಂದಿದೆ, ಇಲ್ಲೂ ಒಂದೇ ಇದೆ. ಸೊ ಇದು ಬ್ಯಾಲೆನ್ಸ್ ಇದೆ. HCl ಬ್ಯಾಲೆನ್ಸ್ ಇಲ್ಲ. ಓಕೆ, ಸ್ಟಾರ್ಟ್. ಸ್ಟಾರ್ಟ್. ಸೊ ಇವಾಗ ಇಲ್ಲಿ ತುಂಬ ಕ್ವಶನ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಈ ಕ್ವಶನ್ಗಳನ್ನ ಸಹ ನಾವು ಇವಾಗ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ವೈ ಶುಡ್ ಕರ್ಡ್ ಆ್ಯಂಡ್ ಸೋರ್ಟ್ ಸಬ್ಸ್ಟೆನ್ಸಸ್ ನಾಟ್ ಕೆಪ್ಟ್ ಇನ್ ಬ್ರಾಸ್ ಆ್ಯಂಡ್ ಕಾಪರ್ ವೆಸಲ್ಸ್. ಸೊ ಯಾಕೆ ಇಡಬಾರ್ದು, ನೀವು ಯೋಚನೆ ಮಾಡಿ ಆನ್ಸರ್ ಹೇಳಬೇಕು. ಓಕೆ, ನಾನು ಹಿಂಟ್ ಕೊಡ್ತಾ ಹೋಗ್ತೀನಿ. ಸೊ ಬ್ರಾಸ್ ಮತ್ತು ಕಾಪರ್ ವೆಸಲ್ಸಲ್ಲಿ ಏನಿರುತ್ತೆ, ನಮಗೆ ಮೆಟಲ್ ಇರುತ್ತೆ. ಸೊ ಸೋರ್ಸ್ ಸಬ್ಸ್ಟೆನ್ಸಸ್ ಅಂದರೆ ಏನು, ಆ್ಯಸಿಡಿಕ್ ಸಬ್ಸ್ಟೆನ್ಸಸ್. ಸೊ ಎರಡು ಮಿಕ್ಸ್ ಆದಾಗ ನಮ್ಗೆ ಏನಾಗುತ್ತೆ, ಸಾಲ್ಟ್ ಮತ್ತು ಹೈಡ್ರೋಜನ್ ಗ್ಯಾಸ್ ಲಿಬ್ರೇಟ್ ಆಗುತ್ತೆ ಅಲ್ವಾ. ಸೊ ಅದರಿಂದ ಏನಾಗುತ್ತೆ, ಈ ಕಾಪರ್ ಪ್ರಾಪರ್ಟಿ ಏನಾಗುತ್ತೆ, ಹಾಳಾಗುತ್ತೆ ಅಲ್ವಾ. ಅದು ಮೆಟಲಾಗಿ ಉಳಿದಿಲ್ಲ, ಇವಾಗ ಒಂದು ಸಾಲ್ಟ್ ಆಗ್ತಿದೆ. ಸೊ ಅದಕ್ಕೆ ನಾವು ಈ ಸೋರ್ಸ್ ಸಬ್ಸ್ಟೆನ್ಸಸ್ನ ಅದು ಇಡಲ್ಲ. ಅಥವಾ ಕರ್ಡು ಇರ್ಬೋದು, ಕರ್ಡು ಸಹ, ಕರ್ಡಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಹೆಚ್ಚಿಗೆ ಇರುತ್ತೆ ಅಲ್ವಾ. ಸೊ ಅದು ಆ್ಯಸಿಡಿಕ್ ಕಂಡೀಷನ್ಸಲ್ಲೇ, ಅದು ಆ್ಯಸಿಡಿಕೆ. ಸೊ ಅದನ್ನ ನಾವು ಇದರಲ್ಲಿ ಇಡಲ್ಲ. ಸೊ ವಿಚ್ ಗ್ಯಾಸ್ ಇಸ್ ಯೂಶ್ವಲಿ ಲಿಬ್ರೇಟೆಡ್ ವೆನ್ ಆನ್ ಆ್ಯಸಿಡ್ ರಿಯಾಕ್ಟ್ಸ್ ವಿತ್ ಅನ್ ಮೆಟಲ್, hydrogen gas. So metal compound A, it reacts with hydrochloric acid to produce effervescence. The gas evolved extinguishes the burning candle. ಸೊ ಈ ರೀತಿ ಬರ್ನಿಂಗ್ ಕ್ಯಾಂಡಲ್ನ ಎಸ್ಟಿಂಗ್ವಿಷ್ ಮಾಡ್ತಿದೆ ಅಂದರೆ ಅದು CO2 ಆಗಿರುತ್ತೆ. ಓಕೆ, ಸೊ CO2 ನಮ್ಗೆ ಸಿಕ್ತು. ಆಮೇಲೆ ರೈಟ್ ಎ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಇಸ್ ಒನ್ ಆಫ್ ದ ಕಾಂಪೌಂಡ್ ಫಾರ್ಮುಲಾ ಇಸ್ ಕ್ಯಾಲ್ಶಿಯಂ ಕ್ಲೋರೈಡ್. ಸೊ ನಮಗೆ CaCl2 ಫಾರ್ಮ್ ಆಗಿದೆ ಅಂತೆ. ಸೊ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಬರೀಬೇಕು ಅಂದರೆ, ಸೊ CO2 ಲಿಬ್ರೇಟ್ ಆಗ್ತಿದೆ. ಸೊ ಇದು ಯಾವ ಕಾಂಪೌಂಡ್ ಆಗಿರ್ಬೋದು, ಇಲ್ಲಿರೋದು ಒಂದು ಬೈಕಾರ್ಬೋನೇಟ್ ಆಗಿರುತ್ತೆ ತಾನೇ, ಮೆಟಲ್ ಬೈಕಾರ್ಬೋನೇಟ್ ಅಂದರೆ CaCO3. ಓಕೆ, ಸೊ CaCO3 ಆಗಿರ್ಬೋದು ಇದು. ಸೊ ಈ ರಿಯಾಕ್ಷನ್ನ ಫಾರ್ ಎಕ್ಸಾಂಪಲ್ ಇಲ್ಲಿ ಮುಂಚೆನೇ ಮಾಡಿದ್ದೀವಿ ನೋಡಿ, ಇಲ್ಲಿ ಎಲ್ಲಿದೆ, ಇಲ್ಲಿದೆ. ಓಕೆ, ಸೊ ಇಲ್ಲಿದೆ ಅಲ್ಲ, ಇದೇ ರಿಯಾಕ್ಷನ್ನೇ ಸೇಮ್, ಬಟ್ ಇದರಲ್ಲಿ ಕ್ಯಾಲ್ಶಿಯಮ್ ಇದೆ ಅಷ್ಟೇ. ಸೊ CaCO3 ಪ್ಲಸ್ ಯಾವುದು HCl.
ಸೊ HCl rubber, so it produces CaCl2 plus CO2. ಸೊ ಇದನ್ನ ಪ್ಲಸ್ H2O ಅಲ್ವಾ. ಸೊ ಇವಾಗ ಇದನ್ನ ಬ್ಯಾಲೆನ್ಸ್ ಮಾಡಬೇಕು. ಸೊ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಫಸ್ಟು ಒಂದು ಮೆಟಲ್ ತಗೊಳ್ಳಿ. ಓಕೆ, ಮೆಟಲ್ ಬ್ಯಾಲೆನ್ಸ್ ಇದೆಯಾ ನೋಡಿ. Ca ಬ್ಯಾಲೆನ್ಸ್ ಇದೆಯಾ? ಓಕೆ, 2 ಬ್ಯಾಲೆನ್ಸ್ ಇದೆ. ಓಕೆ, ಸೊ ನೆಕ್ಸ್ಟು Cl. ಓಕೆ, Cl ಆ್ಯಕ್ಚುಲಿ ನಿಮ್ಮ ಬುಕ್ ಪ್ರಕಾರ ಮ್ಯಾಕ್ಸಿಮಮ್ ನಂಬರ್ ಆಫ್ ಆಟಮ್ಸ್ ಯಾವುದಿದೆ ಅದನ್ನ ಫಸ್ಟ್ ಮಾಡಬೇಕು ಅಂತ. ಬಟ್ ಬೇಸಿಕಲಿ ನೀವು ಮೆಟಲ್ ಫಸ್ಟ್ ಮಾಡಿ, ಅದಾದಮೇಲೆ ಅದು ಬ್ಯಾಲೆನ್ಸ್ ಇದ್ದರೆ ಯಾವ್ದು ಅನ್ಬ್ಯಾಲೆನ್ಸ್ ಇದೆ ಅಂತ ನೋಡಿ. ಓಕೆ, Cl2 ಅನ್ಬ್ಯಾಲೆನ್ಸ್ ಇದೆ ಅಲ್ಲ. ಸೊ ಇಲ್ಲಿ ನಾವು ಒಂದು 2 ಬರೆದ್ರೆ ಕರೆಕ್ಟ್ ಆಗುತ್ತೆ. ಇವಾಗ ಈ ರೀತಿ 2 ಬರೀರಿ. ಓಕೆ, ಸೊ 2 ಬರೆದ್ವಿ. ಸೊ ಇವಾಗ 2Cl ಕರೆಕ್ಟ್ ಆಯಿತು. ಆಮೇಲೆ ಒಂದೊಂದು ಕಾರ್ಬನ್ ಇದೆ, ಒಂದು ಕಾರ್ಬನ್ ಇದೆ ಅಲ್ವಾ, ಇಲ್ಲಿ. ಆಮೇಲೆ ಆಕ್ಸಿಜನ್ ಎಷ್ಟಿದೆ? ಆಕ್ಸಿಜನ್ 3 ಇದೆ ಅಲ್ಲ. ಓಕೆ, ಆಕ್ಸಿಜನ್ 3 ಇದೆ. ಇಲ್ಲೊಂದಿದೆ, ಇಲ್ಲಿ 2 ಇದೆ. ಸೊ 3 ಆಯಿತು. ಇಲ್ಲಿ ಒಂದರಲ್ಲೂ 3 ಇದೆ. ಸೊ ಇಷ್ಟೇ, ಇದೇ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಇದ್ರದ್ದು. ಓಕೆ, ಸೊ ಇನ್ನು ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಸ್ಟಡಿ ಮಾಡಬೇಕಂದ್ರೆ ಇನ್ನೊಂದು ವೀಡಿಯೋದಲ್ಲಿದೆ, ಡೀಟೇಲಾಗಿ ಮಾಡಿದ್ದೀನಿ, ಅದನ್ನ ಅಲ್ಲಿ ಸ್ಟಡಿ ಮಾಡಿ. ಸೊ ಇವತ್ತಿನ ಕ್ಲಾಸಿಗೆ ಇಷ್ಟೇ. ಸೊ ಇನ್ನು ಮಿಕ್ಕಿದೆಲ್ಲ ಬೇರೆ ಕ್ಲಾಸಸ್ಸಲ್ಲಿ ನೋಡೋಣ. ಓಕೆ, ಬಾಯ್.